ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತ ಅಶೋಕ್ ಅಂತ. ನಮ್ಮೂರು ಮಾರಿಕಾಂಬಾ ದೇವಸ್ಥಾನ ಇರುವ ಸಿರ್ಸಿಯಿಂದ ಒಂದು 7-8 ಕಿಲೋಮೀಟ್ರ್ ಒಳಗಿನ ಹಳೆ ಕಾನ್ಗೋಡು ಅಂತ. ನಮ್ಮ ಕಡೆ ಎಲ್ಲ ತುಂಬ ಥರದ ತಂಬಳಿಗಳನ್ನು ಮಾಡ್ತಾರೆ. ಎಲ್ವರ್ಗೆ ಕುಡಿ ತಂಬಳಿ, BP ಕುಡಿ ತಂಬಳಿ, ಕ್ಯಾಂದಿಯ ಕುಡಿ ತಂಬಳಿ, ಸಣ್ಣೆಲೆ ಕುಡಿ ತಂಬಳಿ, ಪತ್ರೆ ಕುಡಿ ತಂಬಳಿ, ಈ ಥರ ತುಂಬ ತಂಬಳಿಗಳನ್ನು ಮಾಡ್ತಾರೆ. ನಾನು ಇವತ್ತು ನಿಮಗೆ ಎಲ್ವರ್ಗೆ ಕುಡಿ ತಂಬಳಿಯನ್ನು ಮಾಡೋದನ್ನು ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಎಲ್ವರ್ಗೆ ಕುಡಿ, ಮೆಣಸಿನಕಾಳು, ಎಳ್ಳು, ಜೀರಿಗೆ, ಬೀಸಲಿಕ್ಕೆ ಕಾಯಿ, ಸ್ವಲ್ಪ ಮಜ್ಜಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿಯಲಿಕ್ಕೆ ಸ್ವಲ್ಪ ಎಣ್ಣೆ. ಮೊದಲಿಗೆ ಬಂಡಿಯನ್ನು ಬಿಸಿ ಮಾಡಿಕೊಳ್ಳೋಣ. ಎಲ್ವರ್ಗೆ ಕುಡಿ ಆರೋಗ್ಯಕರವಾದಂಥ ಸೊಪ್ಪು. ಎಲ್ವರ್ಗೆ ಕುಡಿಯಲ್ಲಿರುವಂಥ ಆರೋಗ್ಯ ಎಷ್ಟಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜಾಂಡಿಸ್ ಆದಾಗ 3 ಹೊತ್ತು ಎಲ್ವರ್ಗೆ ಕುಡಿದೆ ತಂಬಳಿ, ಎಲ್ವರ್ಗೆ ಕುಡಿದೆ ಚಟ್ನಿ, ಎಲ್ವರ್ಗೆ ಕುಡಿದೆ ಕಟ್ನಿ ಎಲ್ಲದೂ ಮಾಡ್ತಾರೆ. ಲಿವರಿನ ಆರೋಗ್ಯಕ್ಕೆ ತುಂಬ ಅನುಕೂಲಕರವಾದಂಥ ಸೊಪ್ಪು. ಚಿಕ್ಕ ಮಕ್ಕಳು ಊಟ ಮಾಡ್ತಾ ಇಲ್ಲ, ದೊಡ್ಡವರಿಗೂ ಕೂಡ ಊಟ ಸೇರ್ತಾ ಇಲ್ಲ, ಹಸಿವೆ ಆಗ್ತಾ ಇಲ್ಲ, ಲಿವರ್ ಫಂಕ್ಷನ್ ಸರಿ ಇಲ್ಲ ಅಂದರೆ ಎಲ್ವರ್ಗೆ ಗಿಡದ ಬೇರನ್ನು ತೆಗೆದು ಕೊಡ್ತಾರೆ. ಈಗ ಬಂಡಿ ಕಾಯ್ತು. ಮೆಣಸಿನಕಾಳನ್ನು ಮೊದಲು ಹುರ್ಕೊಳ್ಳೋಣ. ಈ ಎಲ್ವರ್ಗೆ ಕುಡಿ ತಂಬಳಿನ ಕಟ್ನೆ ಥರ ಮಾಡಿ ಉಪಯೋಗಿಸ್ಬೋದು. ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು, ಬಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ, ದಪ್ಪ ಮಾಡಿಕೊಂಡು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ಬಾಳಂತಿಗೆ ಕೂಡ ಕೊಡಲಿಕ್ಕೆ ಬರ್ತದೆ. ಇದು ಎಲ್ವರ್ಗೆ ಕುಡಿ ತಂಬಳಿ ಮಕ್ಕಳಿಗೂ ತುಂಬ ಇಷ್ಟ ಆಗ್ತದೆ. ಗ್ರೀನ್ ತಂಬಳಿ ಅಂತ ಹೇಳ್ಕೊಂಡು ಎಲ್ಲ ಮಕ್ಕಳು ಹಾಕ್ಕೊಂಡು ಊಟ ಮಾಡ್ತಾರೆ. ಈಗ ಜೀರಿಗೆ ಹಾಕಿದ್ದೇನೆ. ಜೀರಿಗೆ ಸ್ವಲ್ಪ ಪಟಪಟ ಅಂತ ಹುರಿದ ಕೂಡಲೇ ಎಳ್ಳನ್ನು ಹಾಕೋಣ. ಎಳ್ಳು ಕೂಡ ಸ್ವಲ್ಪ ಹುರಿಲಿ. ಈಗ ಪುಡಿಯನ್ನು ಹಾಕ್ಕೊಳ್ಳೋಣ. ಎಣ್ಣೆನೇ ಹಾಕಬೇಕು ಅಂತಿಲ್ಲ, ನೀವು ಬೆಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು ಹುರಿವಾಗ. ನಮ್ಮ ಕಡೆ ತೊಂಡೆ ಪುಡಿ, ಗಂಧದ ಪುಡಿ ಇವುಗಳನ್ನು ಕೂಡ ತಂಬಳಿ ಮಾಡಿ ಉಪಯೋಗಿಸ್ತಾರೆ. ಅದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಎಲ್ವರ್ಗೆ ಪುಡಿಯನ್ನು ಈ ಥರ ಹುರಿದಿದ್ದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದರೂ ಉಪಯೋಗಿಸ್ಬೋದು. ಕಾಯಿ ಸುಳಿ ಜೊತೆಗೆ ಬಿಸ್ಕೊಂಡು ತಂಬಳಿ ಥರನೂ ಮಾಡ್ಕೊಳ್ಬೋದು, ಇಲ್ಲ ಸೈಡಿಗೆ ಊಟದ ಪುಡಿ ಥರ ಹಾಕ್ಕೊಂಡು ಊಟ ಮಾಡ್ಬೋದು. ಎಲ್ಲ ಸಮಯದಲ್ಲೂ ಪುಡಿ ಸಿಗೋದ್ರಲ್ಲ, ಈಗ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಇರ್ತದೆ ಪುಡಿ. ಹಾಗಾಗಿ ಈಗ ಸಿಕ್ಕಿದಾಗ ಚೆನ್ನಾಗಿ ಹುರಿದು ಪೌಡರ್ ಮಾಡಿ ಒಣಗಿ ಜಾರಲ್ಲಿ ತುಂಬಿ ಇಟ್ಕೊಳ್ತಾರೆ. ಕಾಯಿ ಸುಳಿ ಹಾಕಿ ರುಬ್ಬಿದಾಗ ಈ ಥರ ರುಬ್ಬಿದಂಥ ತಂಬಳಿಯನ್ನು ಇದನ್ನು ಕುಡಿಪೊಳ್ಜ ಅಂತ ಬಿಸಿ ಮಾಡಿ ಕೂಡ ಉಪಯೋಗಿಸ್ಬೋದು. ತುಂಬ ಚಳಿ, ಜ್ವರ ಬಂದಿದೆ ಅಥವಾ ಮಳೆ ಹೋಯ್ತಾ ಇದೆ, ಚಳಿ ಇದೆ, ಆ ಸಮಯದಲ್ಲಿ ಬಿಸಿ ಮಾಡಿ, ಬಾಕಿದೆಲ್ಲ ಹೀಗೆ ಬಿಸಿ ಥರ ಅದು ಒಂಥರ ಬೇರೆ ಟೇಸ್ಟ್ ಆಗ್ತದೆ. ಇಲ್ಲ ಹೀಗೆ ತಂಬಳಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಬೇಕು ಅಂದರೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಬೇಕು. ಇಷ್ಟ ಆಯ್ತಲ್ಲ ವಿಡಿಯೋ? ನೀವು ಮಾಡಿ ನೋಡ್ತೀರಲ್ಲ? ಥ್ಯಾಂಕ್ ಯು.